ಪ್ರಿಯ ವೀಕ್ಷಕರೇ, ಅಫ್ಘಾನಿಸ್ತಾನ ಇದು ನಮ್ಮ ಭಾರತದ ಒಂದು ನೆರೆಯ ರಾಷ್ಟ್ರ. 106 ವರ್ಷಗಳಿಂದ ಈ ಅಫ್ಘಾನಿಸ್ತಾನವು ವೆಸ್ಟರ್ನ್ ಕಂಟ್ರಿಗಳ ಕಂಟ್ರೋಲ್ನಲ್ಲಿ ಸಾಗ್ತಾ ಬಂದಿದೆ. ಆಯಾ ಕಾಲಕ್ಕೆ ತಕ್ಕಂತೆ ಯೂನಿಯನ್ ಸೋವಿಯತ್, ರಷ್ಯಾ, ಕೆಲವು ವರ್ಷಗಳು USA, ಬಿಟ್ಟರೆ ಬ್ರಿಟನ್, ಹೀಗೆ ಬೇರೆ ಬೇರೆ ಕಂಟ್ರಿಗಳು ಅಫ್ಘಾನಿಸ್ತಾನವನ್ನು ರೂಲ್ ಮಾಡ್ತಾ ಬಂದಿವೆ. 2021ನೇ ಇಸ್ವಿಗಿಂತ ಮುಂಚೆ 20 ವರ್ಷಗಳಿಂದ ಅಮೆರಿಕ ರೂಲ್ ಮಾಡ್ತಾ ಬಂದಿತ್ತು. ಆದರೆ ಜುಲೈ 19ನೇ ತಾರೀಕು 2021ರಂದು ಅನೇಕ ಕಾರಣಗಳಿಂದ USA ತನ್ನ ಎಲ್ಲ ಮಿಲಿಟರಿ ಫೋರ್ಸ್ಗಳನ್ನು ವಾಪಸ್ ಕರೆಸಿಕೊಳ್ಳುವುದರ ಮೂಲಕ ಅಫ್ಘಾನಿಸ್ತಾನವನ್ನು ಸ್ವತಂತ್ರಗೊಳಿಸಿತು. ತದನಂತರ ಅಫ್ಘಾನಿಸ್ತಾನದಲ್ಲಿ ಶುರುವಾಗಿದ್ದೇ ತಾಲಿಬಾನ್ ಆಡಳಿತ. ಪ್ರಿಯ ವೀಕ್ಷಕರೇ, ಇದೇ ಆಗಸ್ಟ್ ತಿಂಗಳು 15ನೇ ತಾರೀಕಿನಂದು ತಾಲಿಬಾನ್ ಸರ್ಕಾರ ತನ್ನ 3ನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿದೆ. ಮುಖ್ಯವಾಗಿ ತಾಲಿಬಾನ್ ಸಂಘಟನೆಯು ಟೆರರಿಸ್ಟ್ಗಳ ಒಂದು ಸಂಘಟನೆ. ಈ ತಾಲಿಬಾನ್ ಟೆರರಿಸ್ಟ್ಗಳ ಕೈಗೆ ಅಫ್ಘಾನಿಸ್ತಾನದ ಆಡಳಿತ ಸಿಕ್ಕ ನಂತರ ಪರಿಸ್ಥಿತಿ ಭೀಕರವಾಗಿದ್ದು, ಅಲ್ಲಿನ ಜನರು ನರಳಾಡುವ ಪರಿಸ್ಥಿತಿ ಬಂದಿದೆ. ಅದರಲ್ಲೂ ಅಫ್ಘಾನಿಸ್ತಾನದ ತಾಲಿಬಾನರ ಆಡಳಿತದಲ್ಲಿ ಹೆಣ್ಣು ಮಕ್ಕಳ ಜೀವನ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿ ನರಳುವಂತಾಗಿದೆ. ಹೀಗಿರುವಾಗಲೇ ತಾಲಿಬಾನ್ ಆಡಳಿತದ ಬಗ್ಗೆ ಇದೀಗ ಯುನೆಸ್ಕೋ ಕೂಡ ತನ್ನ ಕೋಪವನ್ನು ಹೊರಹಾಕಿದೆ. ತಾಲಿಬಾನ್ ಆಡಳಿತ ಶುರುವಾದಾಗಿನಿಂದ ಅಫ್ಘಾನಿಸ್ತಾನ ಕಂಪ್ಲೀಟ್ ಆಗಿ ನರಕವಾಗಿದೆ. ಅಲ್ಲಿ ನೆಮ್ಮದಿಯಾಗಿ ಬದುಕುವುದು ಒಂದು ಕಡೆ ಇರಲಿ, ನೆಮ್ಮದಿಯಾಗಿ ಉಸಿರಾಡೋದು ಕೂಡ ಕಷ್ಟ ಆಗಿದೆ. ಹೌದು, ಮಹಿಳೆಯರಿಗೆ ಅಲ್ಲಿ ಯಾವುದೇ ರೀತಿ ಬೆಲೆ ಕೊಡಲ್ಲ. ಚಿಕ್ಕ ಹುಡುಗಿಯರನ್ನ ಜೈಲಿಗೆ ಹಾಕ್ತಾರೆ. ಇನ್ನ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಕೊಡಿಸೋದು ಕಾನೂನು ಬಾಹಿರ ಎಂಬುದನ್ನು ತಾಲಿಬಾನ್ ಸರ್ಕಾರ ಒತ್ತಿ ಹೇಳುತ್ತೆ. ಇದೇ ಕಾರಣಕ್ಕೆ ಅಫ್ಘಾನಿಸ್ತಾನ್ ದೇಶದಲ್ಲಿ ಸುಮಾರು 14 ಲಕ್ಷ ಹೆಣ್ಣು ಮಕ್ಕಳು ಈಗ ಎಜುಕೇಷನ್ ಇಲ್ಲದೆ ನರಳುವ ಸಿಚುವೇಶನ್ ಬಂದಿದೆ. 12ನೇ ವಯಸ್ಸಿಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಟ್, ಮುಂದೆ ಅವರು ಓದುವಂತಿಲ್ಲ. ಹೀಗೆ ತಾಲಿಬಾನ್ ಸರ್ಕಾರ ಅಫ್ಘಾನಿಸ್ತಾನ ದೇಶದಲ್ಲಿ ದಿನಕ್ಕೊಂದು ವಿಚಿತ್ರ ಮತ್ತು ಉಗ್ರ ಕಾನೂನು ತರುತ್ತಿರುವ ತಾಲಿಬಾನ್ ಹೆಣ್ಣು ಮಕ್ಕಳು ಪಾರ್ಕಿಗೆ ಬರುವಂತಿಲ್ಲ, ಸಿನಿಮಾ ನೋಡಂಗಿಲ್ಲ, ಪಾರ್ಕಿಗೆ ಹೋಗಂಗಿಲ್ಲ, ಹೀಗೆ ಪ್ರತಿಯೊಂದಕ್ಕೂ ನಿರ್ಬಂಧವನ್ನು ಹೇರಲಾಗ್ತಾ ಇದೆ. ಇದೆಲ್ಲದರ ನಡುವೆ ಹೆಣ್ಣು ಮಕ್ಕಳ ಮದುವೆ ವಯಸ್ಸನ್ನು 16ಕ್ಕಿಂತಲೂ ತೀರಾ ಕಡಿಮೆ ಮಾಡ ಹೊರಟಿದೆ. ಒಟ್ಟಾರೆ ಹೇಳಬೇಕಂದ್ರೆ ಅಫ್ಘಾನಿಸ್ತಾನದಲ್ಲಿ ಹೆಣ್ಣು ಮಕ್ಕಳೆಂದರೆ ಗುಲಾಮರು ಮತ್ತು ಭೋಗದ ವಸ್ತುಗಳು ಎನ್ನುವ ರೀತಿಯಲ್ಲಿ ವರ್ತನೆಯನ್ನು ತೋರುತ್ತಿದ್ದಾರೆ. ನಾವೆಲ್ಲರೂ ಸೇರಿ ದೇವರಲ್ಲಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಆದಷ್ಟು ಬೇಗ ತಾಲಿಬಾನ್ಗಳಿಗೆ ಒಳ್ಳೆಯ ಶಿಕ್ಷಣ ದೊರೆತು ಅಲ್ಲಿನ ಹೆಣ್ಣು ಮಕ್ಕಳ ಜೀವನ ಸುಧಾರಿಸಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.